ನ್ಯಾಚುರಲ್ ಆಗಿ ಗರ್ಭ ಧರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆಗ ಮೊರೆ ಹೋಗೋದೇ IVF. ಮೊದಲನೇದಾಗಿ ನಾನು ನಿಮ್ಮನ್ನು ಪ್ರಶ್ನೆ ಮಾಡುವಂಥದ್ದು IVF ಅಂದರೆ ಏನು? ಈಗ ನೀವು ಹೇಳಿದ ಹಾಗೆ ಮಕ್ಕಳಾಗಿಲ್ಲ ಅಂತಂದರೆ ಕೊನೆಗೆ ಹೋಗೋದು IVF. ಮಕ್ಕಳಾಗಿಲ್ಲ ಅಂತಂದರೆ ಬಂದ ತಕ್ಷಣ IVF ಅಲ್ಲ ಅದಕ್ಕೆ ಪರಿಹಾರ. ನಾನು ನಿಮಗೆ ಹೇಳಿದೆ ಆಗಲೇ, ಕೆಲವೊಂದು ಟೆಸ್ಟ್ಗಳನ್ನ ಮಾಡ್ತೀವಿ. ಬ್ಲಡ್ ಟೆಸ್ಟ್ ಆಗಿರ್ಬೋದು, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರ್ಬೋದು, ಮೊಟ್ಟೆ ಯಾವ ರೀತಿ ಬೆಳೀತಾ ಇದೆ, ಸೈಜ್ ಅಂತ ಹೇಳ್ಬೋದು, ಫಾಲಿಕ್ಯುಲರ್ ಸ್ಟಡಿ ಅಂತ ಹೇಳ್ತೀವಿ. ಒಂದು ಸ್ಟೇಜಲ್ಲಿ ಅದು ರಪ್ಚರ್ ಆಗಬೇಕು, ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡ್ತೀವಿ, ರಿಲೀಸ್ ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡ್ತೀವಿ, ಹಸ್ಬೆಂಡ್ದು ಹೇಗಿದೆ ಅನಲೈಸಿಸ್ ಅಂತ ಚೆಕ್ ಮಾಡ್ತೀವಿ. ಅದೆಲ್ಲ ಆದಮೇಲೆ ಹೆಣ್ಣು ಮಕ್ಕಳದು ಟ್ಯೂಬ್ ಇರುತ್ತೆ, ಆ ಟ್ಯೂಬ್ ಚೆಕ್ ಮಾಡ್ತೀವಿ ಮೇನ್. ಆ ಟ್ಯೂಬ್ ಓಪನ್ ಇದೆನಾ ಇಲ್ಲ ಅಂತ. ಓಪನ್ ಇರಲಿಲ್ಲ ಅಂತಂದರೆ ಲ್ಯಾಪ್ರೋಸ್ಕೋಪಿ ಹೇಳ್ತೀವಿ. ಲ್ಯಾಪ್ರೋಸ್ಕೋಪಿ ಆದಮೇಲೆ ನ್ಯಾಚುರಲ್ ಟ್ರೈ ಮಾಡಲಿಕ್ಕೆ ಹೇಳ್ತೀವಿ. ಅಲ್ಲಿಲ್ಲ ಅಂದರೆ IUI ಅಂತ ಹೇಳ್ತೀವಿ. ಕೊನೆಗೆ ಈ ಎಲ್ಲ ಸ್ಟೇಜಸ್ ಆದಮೇಲೆ ಕೊನೆಗೆ ಬರೋದು IVF, ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ, ಕೃತಕ ಗರ್ಭಧಾರಣೆ ಅಂತ ಹೇಳ್ತೀವಿ. ಕೃತಕ ಗರ್ಭಧಾರಣೆ ಅಂತಂದರೆ ಯಾವ ಗಂಡು ಒಂದು ಹೆಣ್ಣು ಕೆಲವೊಂದು ಪ್ಯಾರಾಮೀಟರ್ಸ್ ಇರುತ್ತೆ ಅದಕ್ಕೆಲ್ಲ. ಒಂದು ಹೆಣ್ಮಕ್ಳಿಗೆ ಮೊಟ್ಟೆ ಕಡಿಮೆ ಆಗಿರ್ಬೋದು, ಮೊಟ್ಟೆ ರಿಲೀಸ್ ಆಗಲಿಕ್ಕೆ ಸಮಸ್ಯೆ ಇರಬಹುದು, ಅಥವಾ ಏಜ್ ಫ್ಯಾಕ್ಟರ್ ಇರಬಹುದು. ಗಂಡು ಮಕ್ಕಳಲ್ಲೂ ಕೂಡ ಮೊಟಿಲಿಟಿ ಕಡಿಮೆ ಇರಬಹುದು, ಅಥವಾ ಮಾರ್ಫಾಲಜಿ ಕಡಿಮೆ ಇರಬಹುದು, ಅಥವಾ ಒಂದು ಕೌಂಟ್ ಕಡಿಮೆ ಇರಬಹುದು. ಇವೆಲ್ಲ ಏಜ್ ಪ್ಯಾರಾಮೀಟರ್ಸ್ ನೋಡಿಕೊಂಡು ಕ್ಲಿನಿಕಲಿ ಹೇಳ್ತಾರೆ ನೀವು IVF ಮೂಲಕ ಹೋದರೆ ಒಳ್ಳೆಯದು. ಯಾಕಂದರೆ ಆಲ್ರೆಡಿ ನಾವು ಪ್ರಯತ್ನಗಳನ್ನ ಮಾಡಿದ್ದೀವಿ. ಯಾಕಂದರೆ ಒಂದು ಏಜ್ ಒಳಗಡೆ ಹೋಗೋದ್ರೊಳಗಡೆ ಮಾಡ್ಕೋಬೇಕು. ಒಂದು ಗೌರ್ಮೆಂಟ್ ಹೇಳ್ಬಿಟ್ಟಿದೆ, ಹೆಣ್ಮಕ್ಳಿಗೆ 50 ವರ್ಷ, ಗಂಡಸರಿಗೆ 55 ವರ್ಷ, ಇಷ್ಟರ ಒಳಗಡೆ ಮಗು ಮಾಡ್ಕೋಬೇಕು ಅಂತ. ಅದು ಆದಮೇಲೆ ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಮತ್ತು ಕೋರ್ಟ್ಗೆ ಹೋಗಬೇಕು, ಅಪ್ರೂವಲ್ ತೊಗೋಬೇಕು, ಇದೆಲ್ಲ ಸಮಸ್ಯೆಗಳಿದೆ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಹೆಣ್ಮಕ್ಳಲ್ಲಿ 30 ವರ್ಷ ಆದಮೇಲೆ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ, ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಕ್ವಾಲಿಟಿ ಕಡಿಮೆ ಆಗ್ತಾ ಹೋದಾಗೆಲ್ಲ ಏನಾಗುತ್ತೆ, ಅವ್ರ ಮೊಟ್ಟೆಯಿಂದ ಆಗೋದಿಲ್ಲ ಅಂದರೆ ಡೋನಾರ್ ಮೊಟ್ಟೆ ತೊಗೋಬೇಕಾಗುತ್ತೆ. ಸೊ ಅದಕ್ಕೆ ಅವ್ರ ಮೊಟ್ಟೆಯಿಂದ ಎಲ್ಲರಿಗೂ ನೋಡಿ ನನ್ನ ಮಗು ಆಗಬೇಕು ಅಂತ ಇಷ್ಟಪಡ್ತೀವಿ. ನನ್ನ ಮೊಟ್ಟೆಯಿಂದ ನನ್ನ ಮಗು ಆಗಬೇಕು. ಗಂಡು ಮಕ್ಕಳು ಅಷ್ಟೇ, ನನ್ನ ಸ್ಪರ್ಮಿಂದ ನನ್ನ ಮಗು ಆಗಬೇಕು ಅಂತ. ಬಟ್ ಕೆಲವೊಂದು ಪ್ಯಾರಾಮೀಟರ್ ಸರಿಯಾಗಿ ಇರಲಾರ್ದಾಗ, IVF ಫೇಲ್ಯೂರ್ ಆದಾಗ, AMH ಲೆವೆಲ್ ಅಂತ ಹೇಳ್ತೀವಿ, AMH ಲೆವೆಲ್ 1ಕ್ಕಿಂತ ಜಾಸ್ತಿ ಇರಬೇಕು, AMH ಲೆವೆಲ್ ಕಡಿಮೆ ಇದ್ದಾಗ, ಆವಾಗ ಏನಾಗುತ್ತೆ ಅಂತಂದರೆ ಸ್ಪರ್ಮ್ ನಿಲ್ಲಿದ್ದಾಗ ಡೋನಾರ್ ಹೋಗಲೇಬೇಕಾಗುತ್ತೆ. ಹೌದು, ಡೋನಾರ್ ಮೊಟ್ಟೆಗಾದರೂ ಹೋಗಬೇಕಾಗುತ್ತೆ, ಡೋನಾರ್ ಸ್ಪರ್ಮ್ಗಾದರೂ ಹೋಗಬೇಕಾಗುತ್ತೆ. ಅದರಲ್ಲಿ ಕೌನ್ಸಿಲಿಂಗ್ ಮಾಡಲಿಕ್ಕೆ ತುಂಬ ಸಮಸ್ಯೆ ಆಗುತ್ತೆ, ತುಂಬ ಸಮಸ್ಯೆ ಆಗುತ್ತೆ. ನಮಗೆ ಮಗು ಬೇಕು ಅಂತ ಆದರೆ ಅವರಿಂದ ಆಗೋದಿಲ್ಲ ಅನ್ನೋದ್ರೆ ಅವ್ರಿಗೆ ಆಘಾತ ಆಗೋಗ್ಬಿಡುತ್ತೆ. ಈಗ IVFಗೆ ನಾವೇನೋ ಒಪ್ಕೊಂಡಿದ್ದೀವಿ ಮಾಡ್ಕೊಳ್ಳಿಕ್ಕೆ, ಬಟ್ ನನ್ನ ಮೊಟ್ಟೆಯಿಂದ ಆಗ್ತಾ ಇಲ್ಲಲ್ಲ, ನನ್ನ ಸ್ಪರ್ಮಿಂದ ಆಗ್ತಾ ಇಲ್ಲಲ್ಲ, ತಲೆ ಮೇಲೆ ಗುಡ್ಡನೇ ಬಿದ್ದೋ ಹಾಗೆ ಮಾಡ್ತಾರೆ. ನಾನು ಹೇಳೋದು ಏನು ಅಂತಂದರೆ ಮಗುನೇ ಅಲ್ವಾ. ಹೌದು, ಯಾರು ಬೇರೆ ಮೊಟ್ಟೆ ತೊಗೊಳ್ಳಿ, ಬೇರೆಯವ್ರ ಸ್ಪರ್ಮ್ ತೊಗೊಳ್ಳಿ, ಒಂದು ಹೆಲ್ದಿಯಾಗಿ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮಗುನ ಕೊಡೋದು, ಒಂದು ಸಂಪತ್ತನ್ನು ಕೊಡೋದು ಒಳ್ಳೆಯದು. ಒಂದು ಏಜ್ ಇದ್ದಾಗ ಆ ಏಜನ್ನು ಹೋಗ್ಬಿಡ್ತು ಅಂತಂದರೆ ಮತ್ತೆ ನೀವು ನಿಮ್ಮ ಗರ್ಭಕೋಶದಲ್ಲಿ ಮಗು ಬೆಳೀಲಿಕ್ಕೆ ಆಗೋದಿಲ್ಲ. ಆ ಕ್ವಾಲಿಟಿನೇ ಕಳ್ಕೊಂಡ್ಮೇಲೆ ಮತ್ತೆ ನೀವು ಸರೋಗೆಸಿಗೆ ಹೋಗ್ಬೇಕಾಗತ್ತೆ. ನಮ್ಮಲ್ಲಿ ಇದು ಮಾಡ್ತೀವಿ, IVF ಮಾಡ್ತೀವಿ, ಡೋನಾರ್ ಎಗ್ಗು, ಡೋನಾರ್ ಸ್ಪರ್ಮ್ದು ಮಾಡ್ತೀವಿ, ಸರೋಗೆಸಿ ಕೂಡ ಮಾಡ್ತಾಯಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಸರೋಗೆಸಿ ಪ್ರಮಾಣ ತುಂಬ ಹೆಚ್ಚಾಗಿ ಹೋಗ್ಬಿಟ್ಟಿದೆ. ಯಾಕೇರಣೆ ಅಂದರೆ ಮೊದಲು ಅರ್ಲಿ ಏಜಲ್ಲಿ ನನ್ನ ಮೊಟ್ಟೆಯಿಂದನೇ ಆಗಬೇಕು, ನನ್ನ ಸ್ಪರ್ಮಿಂದನೇ ಆಗಬೇಕು, ಆವಾಗ ಕೇರ್ಲೆಸ್ ಮಾಡಿದವರು ಒಂದು ಏಜಿಗೆ ಬಂದುಬಿಟ್ಟ ಮೇಲೆ ಅಯ್ಯೋ ಮಕ್ಕಳಾದರೆ ಸಾಕಪ್ಪ ಮುಂದೆ ಈಗ ಸರೋಗೆಸಿಗೆ ಬಂದುಬಿಡ್ತು. ಸರೋಗೆಸಿ ಮಾಡ್ಕೊಳ್ಳೋದು ಎಷ್ಟು ಡಾಕ್ಯುಮೆಂಟೇಷನ್ ಪಾರ್ಟು, ಎಷ್ಟು ಓಡಾಡಬೇಕಾಗತ್ತೆ, ಇವೆಲ್ಲನೂ ಒಳಗೊಂಡಿದೆ ಒಂದು ಮಗು ಮಾಡ್ಕೊಳ್ಳಿಕ್ಕೆ. ಅಷ್ಟು ಈಸಿ ಅಲ್ಲ. ಸೊ ಅದಕ್ಕೆ ನಾನು ಹೇಳೋದು, ನೀವು ಎಲ್ಲಿ ಪ್ರಾಬ್ಲಮ್ ಇದೆಯಲ್ಲ ಅಲ್ಲಿ ಸಮಸ್ಯೆನ ನೀವು ಬಗೆಹರಿಸ್ಕೊಂಡ್ರೆ, ನಾನು ಮದುವೆ ಆದಮೇಲೆ 2 ವರ್ಷ ಅಷ್ಟೇ ಕಾಯಬೇಕು. 2 ವರ್ಷ ಆದಮೇಲೆ ಇಮಿಡಿಯೇಟ್ ಯು ಗೋ ಫಾರ್ ಫರ್ಟಿಲಿಟಿ ಸೆಂಟರ್, ಸ್ಟಾರ್ಟ್ ದ ಟ್ರೀಟ್ಮೆಂಟ್. ಡೋಂಟ್ ವೇಟ್ ಫಾರ್ ಎನಿಥಿಂಗ್. ನಿಮ್ಗೆ ಮಗು ಬೇಕು. ಯಾಕಂದರೆ ಒಂದು ಗಂಡ ಒಂದು ಹೆಣ್ಣು ಜಾಸ್ತಿ ದಿವಸ ಅಥವಾ ಜಾಸ್ತಿ ವರ್ಷ ಒಬ್ರ ಮುಖ ಒಬ್ರು ನೋಡಿಕೊಂಡು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಒಂದು ಮಗು ಬೇಕೇ ಬೇಕು. ಆ ಮಗುವಿಂದನೇ ಅವ್ರದ್ದು ಬಾಂಧವ್ಯ, ಅವ್ರದ್ದು ಸಂಬಂಧ ಇನ್ನಿಷ್ಟು ಚೆನ್ನಾಗಾಗತ್ತೆ. ಆ ಮಗು ಓಡಾಡೋದ್ರಿಂದ, ಅಪ್ಪ ಅಮ್ಮ ಅನ್ನೋದ್ರಿಂದ, ಅದು ಕೊರಳಿಗೆ ಬಂದು ಬೀಳೋದ್ರಿಂದ ಆ ಖುಷಿ ಸಂತೋಷ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಮಗು ಯಾವ ಟೈಮಲ್ಲಿ ಮಾಡ್ಕೋಬೇಕು ಆ ಟೈಮಲ್ಲಿ ಮಾಡ್ಕೋಬೇಕು. ತಡ ಆದಾಗೆಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತೆ.